ವೆಲ್ಕಮ್ ಬ್ಯಾಕ್. ಟಿ.ಬಿ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಿಂದ ಕಾರಜೋಳ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಪಶಕುನದ ಸೂಚನೆ. ಪೂರ್ಣಾವಧಿ ನೀರಾವರಿ ಸಚಿವರ ನೇಮಕ ಮಾಡಿಲ್ಲ. ಜಲಸಂಪನ್ಮೂಲ ಸಚಿವರಿಗೆ ರಾಜಕೀಯ ಮುಖ್ಯವಾಗಿದೆ, ಹೀಗಾಗಿ ನೀರಾವರಿ ಇಲಾಖೆ ಅನಾಥವಾಗಿದೆ ಅಂತ ಕೂಡ ತುಮಕೂರಿನಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ 1.25 ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿಗಿಲ್ಲ, ಆಡಳಿತವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೊನ್ನೆ ರಾತ್ರಿ ತುಂಗಭದ್ರಾ ಜಲಾಶಯದ ಗೇಟ್ 19 ಏನು ಮುರಿದಿದೆ ಅದೇ ಸಾಕ್ಷಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಡ್ಯಾಮ್ ಸೇಫ್ಟಿ ಕಮಿಟಿ ಇದೆ, ಆ ಕಮಿಟಿಯವರು ವರದಿಯನ್ನು ನೋಡಿದರೆ ಮತ್ತು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು 100% 33 ಗೇಟ್ಗಳನ್ನು ಪ್ರೀ ಮನ್ಸೂನ್ ಮತ್ತು ಪೋಸ್ಟ್ ಮನ್ಸೂನ್ ಮೇಂಟೆನೆನ್ಸ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಸರ್ಟಿಫೈ ಮಾಡಬೇಕು. ಅದು ಯಾವುದನ್ನೂ ಕೂಡ ಮಾಡದೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ್ರೆ ಈ ಸರ್ಕಾರ ಈ ರಾಜ್ಯದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ತಟ್ಟತದ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಈ ಕಣ್ಣೀರಿನಲ್ಲೇ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂಥ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕುನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಡಿಸಿಎಂ ಡಿಕೆಶಿಯಿಂದ ಬೆಂಗಳೂರು ರೌಂಡ್ಸ್ ಕೂಡ ನಡೆಸಲಾಗ್ತಾ ಇದೆ. ನಾಗವಾರ ಬಳಿ ರಸ್ತೆ ಗುಂಡಿಯನ್ನ ಪರಿಶೀಲಿಸಿದ್ದಾರೆ ಡಿಸಿಎಂ. HBR ಲೇಔಟ್ 5ನೇ ಹಂತದ ರಾಜಕಾಲುವೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಾಜಕಾಲುವೆಯಿಂದ ರಸ್ತೆಗೆ ನೀರು ಬಂದಿತ್ತು. JCBಯಿಂದ ರಾಜಕಾಲುವೆ ಹೂಳು ತೆಗಿತಾ ಇದ್ದಾರೆ ಸಿಬ್ಬಂದಿಗಳು. ಕಾಮಗಾರಿ ಪರಿಶೀಲಿಸಿದ್ದಾರೆ ಡಿಸಿಎಂ DK ಶಿವಕುಮಾರ್. ನೋಡಿ, ನಿನ್ನೆ ರಾತ್ರಿಯಿಂದಲೂ ಕೂಡ ಮಳೆಯಾಗ್ತಾ ಇರುವಂತಹ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅಲ್ಲಲ್ಲಿ ನೀರು ನಿಂತುಕೊಂಡು ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಡಿಸಿಎಂ DK ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾಗವಾರ ಬಳಿ ರಸ್ತೆ ಗುಂಡಿ ಪರಿಶೀಲಿಸಿದ್ದಾರೆ ಡಿಸಿಎಂ DK ಶಿವಕುಮಾರ್. ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳು ಆಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಏನೆಲ್ಲ ಪರಿಹಾರವನ್ನು ಮಾಡಿಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ರೌಂಡ್ಸ್ ಹಾಕ್ತಾ ಇದ್ದಾರೆ ಡಿಸಿಎಂ DK ಶಿವಕುಮಾರ್. ಮಳೆಯಿಂದಾಗಿ ಒಂದಷ್ಟು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡ ಬೆನ್ನಲ್ಲೇ ಇದೀಗ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ನೀರಿನ ಮಟ್ಟ ಯಾವ ರೀತಿಯಾಗಿ ಇದೆ, ಕೆರೆಯೋ ಅಥವಾ ರೋಡೋ ರಸ್ತೆನೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸ್ಥಳದಲ್ಲಿ ಸಿಬ್ಬಂದಿಗಳು ಕೂಡ ಬೀಡು ಬಿಟ್ಟು ನೀರನ್ನ ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಡಿಸಿಎಂ DK ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಕೂಡ ಹಾಕ್ತಾ ಇದ್ದಾರೆ. ಹಲವು ಕಡೆ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಮಳೆಯ ನೀರು ಮನೆಗೆ ನುಗ್ಗಿ ಮನೆಯೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಮಳೆಯ ನೀರು ನುಗ್ಗಿದ್ರಿಂದ ಪೀಠೋಪಕರಣಗಳು, ಎಲೆಕ್ಟ್ರಿಕ್ ಐಟಮ್ಗಳು ಎಲ್ಲವೂ ಕೂಡ ಹಾಳಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಸಿಎಂ DK ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಸತೀಶ್, ಇದೀಗ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಡಿಸಿಎಂ DK ಶಿವಕುಮಾರ್. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಈಗಾಗಲೇ ಡಿಸಿಎಂ DK ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತ ಭಾರಿ ಮಳೆಯಿಂದಾಗಿ
ಸಾಕಷ್ಟು ಕಡೆ ಮನೆಗಳಿಗೆ ನೀರು ನುಗ್ಗಿತ್ತು, ರಸ್ತೆ ತುಂಬಾ ನೀರು ತುಂಬಿಕೊಂಡಿತ್ತು. ಹೀಗಾಗಿನೇ ಆ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಹೆಬ್ಬಾಳದಿಂದ ನಾಗವಾರದಿಂದ SBR ಲೇಔಟ್, ಟೆಲಿಕಾಂ ಲೇಔಟ್, ಹೀಗೆ ಹಲವು ಬಡಾವಣೆಗಳಿಗೆ ಹೋಗಿ ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ವಾಣಿಜ್ಯ ಪ್ರದೇಶಗಳ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿತ್ತು. ಸ್ಥಳೀಯ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ರಾಜಕಾಲುವೆ ಹೂಳು ತುಂಬಿದೆ. ಹೀಗಾಗಿನೇ ಅಲ್ಲಿ ಸ್ವಲ್ಪ ಮಳೆ ಬಂದು ಕೂಡ ಆ ಭಾಗದಲ್ಲೆಲ್ಲ ರಾಜಕಾಲುವೆ ನೀರು ಮನೆಗೆ ತುಂಬಿಕೊಳ್ಳುತ್ತೆ ಅನ್ನೋ ಒಂದು ದೂರನ್ನ ಸಾರ್ವಜನಿಕರು DCMಗೆ ಹೇಳ್ತಾ ಇದ್ರು. ಎಲ್ಲ ಆಲಿಸ್ತಾ ಇದ್ರು DCM ಅವರು. ಅದಕ್ಕೆ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಡ್ತಾ ಇದ್ರು, ಎಲ್ಲ ಕ್ರಮ ಕೈಗೊಳ್ಬೇಕು, ನೀರು ಹೋಗದಂತೆ ಕ್ರಮ ಕೈಗೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ DCM ಅವರು ನೀಡ್ತಾ ಇದ್ದಾರೆ. ಇನ್ನು ಕೂಡ ಈ ಭಾಗದ ಪರಿಶೀಲನೆ ನಡೆಸಿಕೊಂಡು ಇನ್ನು ಮತ್ತಷ್ಟು ಪ್ರದೇಶಗಳಿಗೂ ಕೂಡ DCM ಅವರು ಭೇಟಿ ನೀಡ್ತಾರೆ. ಈಗ ಟ್ರೈ ಲೈಫ್ ಹಾಸ್ಪಿಟಲ್ ಬಳಿ ಬಂದಿದ್ದಾರೆ, ಅಲ್ಲೂ ಕೂಡ ಹಾನಿಯಾಗಿತ್ತು. ಹಾಗಾಗಿನೇ ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ನಂತರ ಕಲಸಪಳ್ಳಿಯ ಮಾರ್ಕೆಟ್ ಆ ಭಾಗದಲ್ಲೂ ಕೂಡ ಪರಿಶೀಲನೆ ಜನರ ಸಮಸ್ಯೆಯನ್ನ ಆಲಿಸ್ತಾರೆ. ರಮ್ಯಾ. ರೈಟ್ ಸತೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಾಜಕಾಲುವೆಯಿಂದ ರಸ್ತೆಗೆ ನೀರು ಬಂದಿದ್ದರಿಂದ JCBಯಿಂದ ಮಣ್ಣು ತೆರವು ಮಾಡುವಂತಹ ಕಾರ್ಯಗಳು ಆಗ್ತಾ ಇದೆ. ಸ್ಥಳಕ್ಕೆ DCM ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದೀಗ ಟಾಪ್ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗುಲ್ಬರ್ಗಾ ವಿವಿ ಅಂಬೇಡ್ಕರ್ ಭವನದಲ್ಲಿ 42ನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಸಲಾಗ್ತಾ ಇತ್ತು. ಈ ವೇಳೆ ಗುಲ್ಬರ್ಗಾ ವಿವಿ ಘಟಿಕೋತ್ಸವದಲ್ಲಿ ಗೊಂದಲ ಉಂಟಾಗಿದೆ. MA ಇಂಗ್ಲಿಷ್ ವಿದ್ಯಾರ್ಥಿನಿಯೊಬ್ಬರು ನಾನು ರಾಜ್ಯಪಾಲರನ್ನ ಭೇಟಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲ ಅಂತ ಹೇಳಿ ಎಲ್ಲ ಫೇಕ್ ಸ್ಕ್ಯಾಮ್ ಇವತ್ತಿನ ದಿವಸ ಬಂದು ಇಲ್ಲ ಅಂತ ಹೇಳಿ ಅಂತ ಎಲ್ಲ ಫೇಕ್. ಗುಲ್ಬರ್ಗಾ ವಿವಿ ಘಟಿಕೋತ್ಸವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡುವುದಕ್ಕೆ ಬಂದಿದ್ದ ವಿದ್ಯಾರ್ಥಿನಿ ರೋಶಿನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನನಗೆ ವಿವಿಯಿಂದ ಚಿನ್ನದ ಪದಕ ಬಂದಿದೆ ಅಂತ ಪತ್ರ ಬಂದಿತ್ತು, ಆದರೆ ಇವತ್ತು ನನ್ನ ಹೆಸರು ಪಟ್ಟಿಯಲ್ಲಿಲ್ಲ. ನನಗೆ ನ್ಯಾಯ ಬೇಕು ಅಂತ ಯುವತಿ ಆಗ್ರಹಿಸಿದ್ದಾರೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ಸಮಾಧಾನಗೊಳಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ತನುಜ MA ಕನ್ನಡ ಚಿನ್ನದ ಪದಕ, ಶಿವಗಂಗ